ಹಲೋ ಗೈಸ್, ಇವತ್ತಿಂದ ಡೈಲಿ ವ್ಲಾಗ್ಸ್ ಶುರು. ಫಸ್ಟ್ ಥಿಂಗ್ಸ್ ಫಸ್ಟ್, ನಾನು ರೂಮ್ನ ಕ್ಲೀನ್ ಮಾಡಬೇಕು. ನಿನ್ನೆ ವೀಕೆಂಡ್, ಬ್ಯಾಚುಲರ್ಸ್ ಮನೆ ವೀಕೆಂಡ್ ಆದಮೇಲೆ ಹೆಂಗಿರುತ್ತೆ ಅಂತ ನೋಡಿ. ನಿನ್ನೆ ಶೂಟಿಂದ ಬಂದಿರೋದು ಎಲ್ಲ ಎಕ್ವಿಪ್ಮೆಂಟ್ಸ್ ಹಂಗೆ ಬಿದ್ದಿದೆ. ಇಲ್ಲೊಂದು ಸ್ವಲ್ಪ ಬ್ಯಾಗ್ಸ್ ಇದೆ, ಅಲ್ಲೊಂದು ಸ್ವಲ್ಪ ಟ್ರೈಪಾಡ್ ಇದೆಲ್ಲ ಬಿದ್ದಿದೆ. ರೂಮಲ್ಲಿ ಫುಲ್ ಹಂಗೆ ಇದೆ. ಇನ್ನು ಏನೂ ಕ್ಲೀನ್ ಮಾಡಿಲ್ಲ. ಸೊ ದಿಸ್ ಇಸ್ ಟೈಮ್ ಟು ಕ್ಲೀನ್ ದ ರೂಮ್. ಸೊ ನೀವು ಇಲ್ಲೇ ನೋಡ್ತಿದ್ದೀರಾ, ದಿಸ್ ಇಸ್ ದಿಸ್ ಇಸ್ ಫುಡ್ ಟ್ರಕ್. ಅಂದರೆ ಫುಡ್ ಟ್ರಕ್ ಕಾಲ್ಗೆ ಹಾಕ್ಕೊಳ್ಳೋಂಥ ಕಾಲು ಹಾಕ್ಕೊಳ್ಳೋಂಥ ರಗ್ಗು. ಇದು ನನಗೆ ಜಸ್ಟ್ ಡ್ರಗ್ಸ್ ಅವ್ರು ಕಳಿಸಿದ್ದಾರೆ. ಇದ್ರ ಜೊತೆ ಈ ಕ್ಯೂಟ್ ಸ್ಪಂಜ್ ಬಾಬ್ದು ಇದು ಕೊಟ್ಟಿದ್ದಾರೆ, ಕೀಬ್ಯಾಡ್ ಇದು. ಸೊ ಇಲ್ಲಿ ಕೀಬೋರ್ಡ್ ಇಟ್ಟರೆ ಇಲ್ಲಿ ಇಟ್ಕೊಳ್ಳೋದು ಕೀಬೋರ್ಡ್ಗೆ ಇದು. ಸೊ ಇದನ್ನು ನಾನು ಯೂಸ್ ಮಾಡಿಲ್ಲ, ಜಸ್ಟ್ ನೈಟ್ ಅನ್ಬಾಕ್ಸ್ ಮಾಡಿದೆ. ಬಿಗ್ ಥ್ಯಾಂಕ್ಸ್ ಟು ಜಸ್ಟ್ ಡ್ರಗ್ಸ್ ಫಾರ್ ಸೆಂಡಿಂಗ್ ಮಿ ದಿಸ್. ನೋಡೋಣ ಹೇಗೆ ಯೂಸ್ ಆಗುತ್ತೆ. ನನ್ನ ಪ್ಲ್ಯಾನು ಈ ನೈಕಿದನ್ನ ನಾನು ಇಲ್ಲೇನು ಫುಡ್ ಟ್ರಕ್ ಇಟ್ಟಿದ್ದೀನಿ, ಈ ಫುಡ್ ಟ್ರಕ್ ಹತ್ರ ನಾನು ನೈಕಿದ ಇಡ್ತೀನಿ. ದಿಸ್ ಆಲ್ಮೋಸ್ಟ್ ಫಿಟ್ಸ್ ದೇರ್. ಆ್ಯಂಡ್ ಇದು ನಾರ್ಮಲಿ ನನ್ನ ಇದಕ್ಕೆ ಯೂಸ್ ಮಾಡ್ಕೊತೀನಿ, ಕೀಬೋರ್ಡ್ಗೆ. ಸ್ವಲ್ಪ ಸಿನಿಮ್ಯಾಟಿಕ್. ಸೊ ದಿಸ್ ಇಸ್ ಬೆಟರ್. ನಾನು ಇನ್ನೇನು 10,000 ಫಾಲೋವರ್ಸ್ ರೀಚ್ ಆಗ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಎಲ್ರಿಗೂ. ನನಗೆ ಗೊತ್ತು, ನಾನು ವೀಡಿಯೋಸ್ ಪೋಸ್ಟ್ ಮಾಡಿಲ್ಲ, 1-2-3 ಗ್ಯಾಪ್ ಇದೆ. ಯಾಕಂದರೆ ನನ್ನ ವೀಡಿಯೋಸ್ ಅಷ್ಟು ಟೈಮ್ ತೊಗೊಳುತ್ತೆ ಮಾಡೋಕ್ಕೆ. ಒಂದೊಂದು ವೀಡಿಯೋಸ್ನ ಪ್ಲ್ಯಾನ್ ಮಾಡಿ ಮಾಡಬೇಕು. ನಾನು ಸಡನ್ನಾಗಿ ಸ್ಟಾರ್ಟ್ ಮಾಡಿದೆ, ಫಸ್ಟ್ ಪ್ಲ್ಯಾನಿಂಗ್ ಇರಲಿಲ್ಲ. ಎಲ್ಲರೂ ಮಾಡ್ತಿದ್ರು ಅಂತ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದು. ಬಟ್ ನನಗೆ ನೀವು ತೋರಿಸ್ತಿರೋ ಸಪೋರ್ಟು ತುಂಬ ಏನಂತಾರೆ, ಹಾರ್ಟ್ ಟಚಿಂಗ್ ಅನಿಸ್ತದೆ. ಟ್ರೈ ಮಾಡ್ತೀನಿ ರೆಗ್ಯುಲರ್ ಪೋಸ್ಟ್ ಮಾಡೋಕ್ಕೆ. ಬಟ್ ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡೋಕ್ಕೆ 2 ದಿನ ತೊಗೊಂತೀನಿ. ಅಟ್ಲೀಸ್ಟ್ 1 ದಿನ 2 ದಿನ ತೊಗೊತೀನಿ. ಸೊ ಡೈಲಿ ಅಂದರೆ ನಾನು ಪ್ಲ್ಯಾನ್ ಮಾಡೋ 60 ಡೇಸ್, ಒಂದು 90 ಡೇಸ್, ಒಂದು 3 ತಿಂಗಳು 4 ತಿಂಗಳು ತೊಗೋಬೋದು ನಾನು ಕಂಪ್ಲೀಟ್ ಮಾಡೋಕ್ಕೆ ಆ ಸೀರೀಸು. ರಾಜೇಶ್ ಮಿಸ್ಟರ್ ಈಸಿ, ಹಲೋ. 30 ಎತ್ತಾ? ಹಾಂ, ಇದ್ದೀನಿ. ಆಫೀಸ್ ಓಪನಿಂಗ? ಓಕೆ, ಮಾಡೋಣ. 30 ಎತ್ತಲ್ಲ, ವಿಡಿಯೋ ಮತ್ತು ಫೋಟೋ ಬೇಕು. ಓಕೆ, 2 ನಿಂಗೆ ಫೋಟೋಗ್ರಾಫರ್ ಬರ್ತಾನೆ, ಒಂದು ವಿಡಿಯೋಗ್ರಾಫರ್ ಬರ್ತಾನೆ. ಫೋಟೋಸು, ಕ್ಯಾಂಡಿಡೇಟ್ ಫೋಟೋಸು, ಟ್ರೆಡಿಷನಲ್ ಫೋಟೋಸು, ಕ್ಯಾಂಡಿಡೇಟ್ ಫೋಟೋಸು, ಒಂದು ಸಿನಿಮ್ಯಾಟಿಕ್ ವಿಡಿಯೋ. ದಿಸ್ ಇಸ್ ಹ್ಯಾವ್ ಯು ಬುಕ್ ಲೈನ್ಸ್. ಇದ್ರ ಬಗ್ಗೆ ಒಂದು ಚಾಪ್ಟರೇ ಮಾಡ್ಬಿಡ್ಬೋದು, ಪಿಂಕ್ ಲೈನ್ಸ್ ಎಲ್ಲ ಮಾತಾಡೋದು ಅಂತ. ಬೈ ದ ವೇ, ಅದು ಈಸಿ ಅಂತ ನೀವು ಎಷ್ಟೋ ಜನ ನಾನು ಫಾಲೋ ಮಾಡ್ತಿರೋ ಅವ್ರು ಗೊತ್ತಿರುತ್ತೆ. ರಾಜೇಶ್ ಈಸಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು GTA 5 ರೋಲ್ಪ್ಲೇನಲ್ಲಿ. ನಾನು ಗೇಮ್ಸ್ ಆಡ್ಬೇಕಾದ್ರೆ ಅವ್ರದ್ದೊಂದು ಆರ್ಕಿಟೆಕ್ಚರ್ ಕಂಪನಿ ಇದೆ, ಅದು ಓಪನಿಂಗ್ ಇದೆ 30th. ಸೊ ಅದಕ್ಕೆ ಶೂಟ್ ಮಾಡ್ತಾ ಇದ್ದೀವಿ. ಓಕೆ, ದಟ್ಸ್ ಆಲ್ ದ ಸೈಡ್. ಇವಾಗ ವಿಷಯ, ಐ ಟ್ರೈ ಟು ಪೋಸ್ಟ್ ಮೋರ್ ಕಾಂಟೆಂಟ್. ನಾನು ಟ್ರೈ ಮಾಡ್ತೀನಿ. ಬಟ್ ಏನಕ್ಕೆ ಅಂದರೆ ಯೂಟ್ಯೂಬ್ ವ್ಲಾಗ್ಸ್ ಏನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಕಂಟಿನ್ಯೂಸ್ ವ್ಲಾಗ್ಸ್ ಮಾಡಬೇಕು ಅಂತದೆ ಯೂಟ್ಯೂಬಲ್ಲಿ. ಯಾಕಂದರೆ ನನಗೆ ಇದು ಮೇನ್ ಪ್ಲ್ಯಾಟ್ಫಾರ್ಮ್ ಆಗಿತ್ತು. ತುಂಬ ದಿನದಿಂದ ಮಾಡಲಿಲ್ಲ, ಕಂಟಿನ್ಯೂಸ್ ಮಾಡಲಿಲ್ಲ, ಯಾವತ್ತೂ ಕಂಟಿನ್ಯೂ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಪ್ರಯತ್ನ ಅಷ್ಟೇ. ಇವತ್ತು ನಾವೊಂದು ಇಂಪಾರ್ಟೆಂಟ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀವಿ. BGS ಎಲ್ಲ ನೀವು BTS ನೋಡಿರ್ತೀರ. BGS ಕೆಂಗೇರಿದು ಒಂದು ಶೂಟ್ ಮಾಡಿದ್ವಿ. ಸೊ ಅದರದ್ದೊಂದು ವಿಡಿಯೋ ಎಡಿಟ್ ಮಾಡಬೇಕು, ಅದನ್ನು ಇವತ್ತು ಮಾಡಿದ್ವಿ. I
ಹ್ಯಾವ್ ಟು ಶೋ ಯು ಗೈಸ್ ದಿಸ್. ಓಕೆ, ಇದನ್ನ ನೀವು ನೋಡಲೇಬೇಕು. ಇಲ್ಲಿ ನೋಡಿ. ಸೊ ದಿಸ್ ಇಸ್ ದ ಟೈಮ್ ಲೈನ್. ಇನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಎಡಿಟಿಂಗ್, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎವ್ರಿ ಫ್ರೇಮ್, ಯಾವುದೇ ಫ್ರೇಮ್ಗೆ ಹೋಗಿರಿ, ಎವ್ರಿ ಫ್ರೇಮ್ ಲುಕ್ಸ್ ಬ್ಯೂಟಿಫುಲ್. ನೋಡಿ, ಎಲ್ಲ ಫ್ರೇಮು. ಸೊ ದಿಸ್ ಇಸ್ ವೈ ನಿಮಗೆ ಒಂದು ಪ್ರೊಫೆಷ್ನಲ್ ಟೀಮ್ ಬೇಕು ನಿಮ್ಮ ವಿಡಿಯೋಸ್ನ ಶೂಟ್ ಮಾಡೋಕ್ಕೆ. ನೀವು ಯಾವ್ದಾದ್ರು ಬ್ರ್ಯಾಂಡ್ ಓನರ್ ಆಗಿದ್ದರೆ ನಿಮಗೆ ನಮ್ಮಂಥ ಒಂದು ಪ್ರೊಫೆಷ್ನಲ್ ಟೀಮ್ ಏನಕ್ಕೆ ಬೇಕು ಅಂದರೆ ಇದಕ್ಕೆ. ಇಂಥ ಶಾರ್ಟ್ಸ್ ನಿಮಗೆ ಯಾರು ಬರಲ್ಲ ಗುರು. ಇಂಥ ಶಾರ್ಟ್ಸ್ನ ನೀವು ಇಂಥ ಇನ್ಸ್ಟಾಗ್ರಾಮಲ್ಲಿ ಇಂಥ ವೀಡಿಯೋಸ್ನ ಹಾಕಿದ್ರೆ ನಿಮ್ಮ ಪ್ರೊಫೈಲ್ ಯಾರು ನೋಡಲ್ಲ, ಎಲ್ಲರೂ ನೋಡ್ತಾರೆ. ರಿಗ್ ಅವರ ಮ್ಯಾಟ್ ಬಾಕ್ಸ್ ಈ ಥರ ಕ್ಯಾಮ್ರಾ ಮುಂದ್ಗಡೆ ಈ ಥರ ಲೈಟ್ನ ಕಟ್ ಮಾಡೋಕ್ಕೆ ಲೆನ್ಸ್ಗೆ ಯೂಸ್ ಮಾಡ್ತೀವಿ. ಲೆಟ್ಸ್ ಅನ್ಬಾಕ್ಸ್ ದಿಸ್. ನಾನು ನಿಮಗೆ ಈ ಥರ ಏನು ಹೆಲ್ಪ್ ಆಗುತ್ತೆ ಅಂತ ನೋಡ್ತೀನಿ ಒಂದು ನಿಮಿಷ. ಸೊ ಇದು ನಿಮ್ಮ ಬೇಸಿಕ್ಲಿ ಕ್ಯಾಮ್ರಾ ರೇಕ್. ನನ್ನ ಕ್ಯಾಮ್ರಾ ರೇಕ್, ನನ್ನ ನಾರ್ಮಲ್ ಶೂಟಿಂಗ್ ಕ್ಯಾಮ್ರಾ ರೇಕ್. ಇವಾಗ ಇದೆಲ್ಲ ಹೋದಂಗೆ ದಿಸ್ ವಿಲ್ ಕಮ್ ರೈಟ್ ಹಿಯರ್ ಇಲ್ಲಿ. ಬಟ್ ಇದರ ಡಯಾಮೀಟರ್ ಬಂದು 95. ಬಟ್ ಇದರ ಡಯಾಮೀಟರ್ ಬಂದು ಎಷ್ಟು ಹಾಕಿದ್ದಾರೆ, ಐ ಥಿಂಕ್ 67. ಇವಾಗ ನಮಗೇನು ಬೇಕು, 67ಇಂದ 95 ಸ್ಟೆಪ್ ಅಪ್ ರಿಂಗ್ ಬೇಕು. ಅದನ್ನು ಅವ್ರು ಕೊಟ್ಟಿದ್ದಾರೆ. 67ಇಂದ 95, 67. 67 to 95 ಗೊತ್ತಿಲ್ಲ, ನನಗೆ ಕಾಣಿಸ್ತಿದೆ. 67 to 95. ಸೊ ನೀವು ಈ ಥರ ಒಂದು ಸ್ಟೆಪ್ ಅಪ್ ರಿಂಗನ್ನು ಹಾಕಬೇಕು. ನೋಡಿ, ಇದು ಸ್ಟೆಪ್ ಅಪ್ ರಿಂಗ್. ಯಾಕಂದರೆ ನನ್ನ ಲೆನ್ಸ್ ಬಂದು 67 ಡಯಾಮೀಟರು, ಬಟ್ ನಮ್ಮ ಹತ್ರ ಇರೋದು 95. ಸೊ ಒಂದು ಸ್ಟೆಪ್ ಅಪ್ ರಿಂಗ್, ಅವರೇ 4 ಸ್ಟೆಪ್ ಅಪ್ ರಿಂಗ್ ಕೊಟ್ಟಿದ್ದಾರೆ. ಒಂದು 72 to 95, ಇನ್ನೊಂದು 95 to 82 ಇದೆ, ಇನ್ನೊಂದು 95 to 77 ಇದೆ. ಸೊ ಇದಾದ ಮೇಲೆ ಇಲ್ಲಿ ಕೊಟ್ಟಿರೋ ನೋವಿಲ್ಲ, ಜಸ್ಟ್ ಲೂಸ್ ಮಾಡಿಕೊಂಡು ಅಲ್ಲಿ ಪ್ಲೇಸ್ ಮಾಡಬೇಕು. ಬನ್ನಿ ನೋಡಿಸ್ತೀನಿ. ಇದೇನಿದೆ ಇನ್ನು ಇದರಿಂದ ಟರ್ನ್ ಮಾಡಿ ಕ್ಲೋಸ್ ಮಾಡಿ. ಸೊ ಇವಾಗ ಇದರ ಬೆನಿಫಿಟ್ಸ್ ಹೇಳ್ತೀನಿ ಏನು ಅಂತ. ಇದೇ ನೋಡ್ತಿದ್ದೀರಾ, ಇದು ನಿಮ್ಮ ಲೈಟ್ ಏನು ಬರುತ್ತೆ, ಲೆನ್ಸ್ಗೆ ಡೈರೆಕ್ಟ್ ಲೈಟ್ ಬರ್ತದೆ ಇವಾಗ, ರೈಟ್? ಇದು ಫುಟೇಜ್ ತುಂಬ ಹಾರ್ಶ್ ಆಗಿರುತ್ತೆ ಆ್ಯಂಡ್ ಗ್ಲೇರ್ಸ್ ಬರುತ್ತೆ. ನಮ್ಮ ಫುಟೇಜಲ್ಲಿ ಒಂಥರ ಗ್ಲೇರ್ಸ್ ಬರುತ್ತೆ, ಅದನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಇದು ಒಂದು ಕ್ಯಾಮ್ರಾ ರಿಗ್ಗಿಗೆ ಸೂಟಬಲ್. ಯಾಕಂದರೆ ನೀವು ರನ್ ಆ್ಯಂಡ್ ಗನ್ ಶೂಟ್ ಮಾಡ್ತಿರ್ಬೇಕಾದ್ರೆ, ನಾನು ಈ ಥರ ರನ್ ಆ್ಯಂಡ್ ಗನ್ ಶೂಟ್ಸ್ ಮಾಡ್ತಿರ್ತೀನಿ, ಇಲ್ಲ ಈ ಥರ ಹೋಲ್ಡ್ ಮಾಡಿರ್ತೀನಿ. ಸೊ ಇಂಥ ಶೂಟ್ಸ್ಗೆ ನನಗೆ ಲೆನ್ಸ್ ಅದು ಕ್ಲಿಯರ್ ಕಟ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ನನಗೇನು ಅನಿಸಿದ್ದು ಅಂದರೆ ಇದು ಡಬಲ್ ಸೈಡು ಇರಬೇಕಿತ್ತು, ಬಟ್ ಸ್ಮಾಲ್ ರಿಗ್ ಅವರು ಅದನ್ನು ಅವರ ವೆಬ್ಸೈಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಮಗೆ ಬೇಕು ಅಂದರೆ ಇದನ್ನು ನಾವು ಈ ಸೈಡ್ ರೈಟ್ ಮತ್ತು ಲೆಫ್ಟ್ ಫ್ಲಾಪ್ ಕೂಡ ತೊಗೋಬೋದು, ಬಟ್ ರೈಟ್ ನಾವು ಇದೊಂದೇ ಇರುತ್ತೆ.
ಸೊ ಈ ರೆಗ್ಗಲ್ಲಿ ಏನು ಅಂದರೆ ನೋಡಿ, ಇಲ್ಲಿ ಫ್ಲ್ಯಾಪ್ನ ನಾವು ಎಷ್ಟು ಬೇಕಾದ್ರೂ ಕ್ಲೋಸ್ ಮಾಡ್ಕೋಬೋದು. ಈ ಒಂದು ಇದನ್ನು ಟೈಟು ಮತ್ತು ಲೂಸ್ ಮಾಡಿದ್ರೆ ಇದನ್ನು ನಾವು ಹೆಂಗೆ ಬೇಕಾದ್ರೂ ಕ್ಲೋಸ್ ಮಾಡ್ಕೋಬೋದು. ನನಗೆ ಎಷ್ಟು ಬೇಕು ಅಂದರೆ ಎಷ್ಟು ಇಟ್ಬಿಟ್ಟು ಅದನ್ನು ಟೈಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಆ್ಯಂಡ್ ಕ್ಲೋಸ್ ಆದಾಗ ಕ್ಲೋಸ್ ಆಗಿರುತ್ತೆ.